ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ, ಇದರಿಂದ ಭೀಷ್ಮ ಮತ್ತು ಪರಶುರಾಮರ ಯುದ್ಧ ಮತ್ತು ಅದರ ಸಮಾಪ್ತಿ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭೀಷ್ಮರು ಹೇಳ್ತಾರೆ, ರಾಜನೇ, ಆಗ ನಾನು ರಣಭೂಮಿಯಲ್ಲಿ ನಿಂತಿದ್ದಂತಹ ಪರಶುರಾಮರಿಗೆ ಹೇಳಿದೆ, ಮುನಿಗಳೇ, ನೀವು ಪೃಥ್ವಿಯ ಮೇಲೆ ನಿಂತಿದ್ದೀರಾ, ಅದಕ್ಕೋಸ್ಕರನೇ ನಾನು ರಥವನ್ನ ಏರಿ ನಿಮ್ಮ ಜೊತೆ ಯುದ್ಧ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ಗುರುಗಳಲ್ವಾ, ಅವರು ಕೆಳಗಡೆ ನಿಂತ್ಕೊಂಡಿದ್ದಾರೆ, ಇವ್ರನ್ನ ರಥದಲ್ಲಿ ನಿಂತ್ಕೊಂಡು ಹೇಗೆ ಯುದ್ಧ ಮಾಡೋದಕ್ಕಾಗತ್ತೆ? ಸೊ ನೀವು ನನ್ನ ಜೊತೆ ಯುದ್ಧ ಮಾಡಬೇಕು ಅಂತಿದ್ರೆ ನೀವು ಕೂಡ ರಥವನ್ನ ಏರಿ ಮತ್ತೆ ಕವಚಗಳನ್ನು ಧರಿಸ್ಕೊಳ್ಳಿ ಅಂತ ಹೇಳ್ತಾರೆ ಭೀಷ್ಮರು. ಯಾಕೆಂದ್ರೆ ಸರಿಸಮಾನವಾಗಿರ್ಬೇಕು, ಅದಕ್ಕೋಸ್ಕರ. ಪರಶುರಾಮರು ಮುಗುಳ್ನಗ್ತಾ ಹೇಳ್ತಾರೆ, ಭೀಷ್ಮ, ಪೃಥ್ವಿಯೇ ನನ್ನ ರಥ, ಮೇಘಗಳೇ ನನ್ನ ಕುದುರೆಗಳು, ವಾಯುವೇ ಸಾರಥಿ, ಮತ್ತೆ ವೇದ ಮಾತ ಗಾಯತ್ರಿ, ಸಾವಿತ್ರಿ ಮತ್ತೆ ಸರಸ್ವತಿ ಇವರೇ ನನ್ನ ಕವಚಗಳು. ಇವರ ಮೂಲಕ ನನ್ನ ಶರೀರ ಸುರಕ್ಷಿತ ಮಾಡಿಕೊಂಡೇ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳಿ ಪರಶುರಾಮರು ಏನು ಮಾಡ್ತಾರೆ, ಭೀಷಣವಾದಂತಹ ಬಾಣಗಳ ಮಳೆಯನ್ನ ಸುರಿಸಿ ನನ್ನನ್ನು ಎರಡೂ ಕಡೆಗಳಿಂದ ಕೂಡ ಮುಚ್ಚಿಬಿಟ್ರು ಅಂತಂದ್ಬಿಟ್ಟು ಭೀಷ್ಮರು ಈಗ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅದೇ ಸಮಯಕ್ಕೆ ನಾನು ನೋಡಿದೆ, ಅವರು ರಥದ ಮೇಲೆ ನಿಂತಿದ್ರು. ನೋಡಿದ್ರ, ಅವರು ಏನು ಬೇಕಾದರೂ ಮಾಡ್ತಾರೆ, ಆ ರೀತಿಯ ಒಂದು ಶಕ್ತಿ ಇರುವಂಥವ್ರು. ಇದನ್ನ ಅವರು ಮನಸ್ಸಿನಿಂದಾನೇ ಪ್ರಕಟಪಡಿಸಿದ್ರು. ಅಂದರೆ ಅಲ್ಲಿ ರಥ ಇರಲಿಲ್ಲ, ಆಮೇಲೆ ರಥ ಇತ್ತು. ಅಂದರೆ ಮನಸ್ಸಿನಿಂದ ಅವರು ಆ ರಥವನ್ನು ಪ್ರಕಟಪಡಿಸಿದ್ರು. ಅದು ಬಹಳ ವಿಚಿತ್ರವಾಗಿತ್ತು. ಮತ್ತು ಒಂದು ನಗರ ಎಷ್ಟು ವಿಶಾಲವಾಗಿರುತ್ತೋ ಆ ರೀತಿ ಇತ್ತು ಆ ರಥ. ಅದರಲ್ಲಿ ಎಲ್ಲ ರೀತಿಯ ಉತ್ತಮ ಅಸ್ತ್ರ ಶಸ್ತ್ರಗಳನ್ನೆಲ್ಲ ಇಟ್ಟಿದ್ರು, ಮತ್ತು ದಿವ್ಯ ಕುದುರೆಗಳನ್ನು ಇಟ್ಟಿದ್ರು. ಅವರ ಶರೀರದ ಮೇಲೆ ಸೂರ್ಯ ಮತ್ತು ಚಂದ್ರನ ಚಿಹ್ನೆಗಳಿಂದ ಸುಶೋಭಿತವಾದಂಥ ಒಂದು ಕವಚ ಕೂಡ ಇತ್ತು. ಕೈಯಲ್ಲಿ ಧನಸ್ಸು ಸುಶೋಭಿತವಾಗಿತ್ತು, ಮತ್ತು ಬೆನ್ನಿನ ಮೇಲೆ ತರಕಸವನ್ನು ಕಟ್ಟಿದ್ರು. ಅದರ ಅಂದರೆ ಆ ಬಾಣಗಳನ್ನೆಲ್ಲ ಇಟ್ಕೊಳ್ಳೋದಿರುತ್ತಲ್ಲ ಅದು. ಈಗ ಆ ರಥಕ್ಕೊಬ್ಬ ಸಾರಥಿ ಇರ್ತಾನಲ್ಲ, ಆ ಸಾರಥಿಯ ಕೆಲಸವನ್ನ ಅವರ ಪ್ರಿಯ ಸಖ, ಅವನ ಹೆಸರೇನು ಅಕೃತವ್ರಣ ಅಂತಂದ್ಬಿಟ್ಟು ಅವನು ಮಾಡ್ತಾ ಇದ್ದ. ಅವರು ನನ್ನನ್ನ ಹರ್ಷಿತಗೊಳಿಸ್ತಾ ಯುದ್ಧಕ್ಕೋಸ್ಕರ ಕರಿತಾ ಇದ್ರು. ಅಂದರೆ ಯುದ್ಧ ಮಾಡೀಗ ಅಂತಂದ್ಬಿಟ್ಟು ನನ್ನನ್ನು ಕೂಡ ಹುರಿದುಂಬಿಸೋ ಥರ, ನಾನು ಯುದ್ಧ ಮಾಡಬೇಕು ಅಂತ ನನ್ನ ಮನಸ್ಸು ಬರ್ಬೇಕು, ಆ ರೀತಿ ಅವರು ಮಾತಾಡ್ತಾ ಇದ್ರು. ಅಷ್ಟರೊಳಗಡೆ ಅವರು ನನ್ನ ಮೇಲೆ 3 ಬಾಣಗಳನ್ನು ಬಿಟ್ಟರು. ನಾನು ಕೂಡ ಅದೇ ಸಮಯಕ್ಕೆ ಕುದುರೆಗಳನ್ನು ನಿಲ್ಲಿಸಿದೆ, ಮತ್ತು ಧನಸ್ಸನ್ನು ಕೆಳಗಡೆ ಇಟ್ಟು ರಥದಿಂದ ಇಳಿದು ನಡ್ಕೊಂಡೆ ಅವರ ಹತ್ರಕ್ಕೆ ಹೋದೆ. ಮತ್ತು ಅವರನ್ನ ಸತ್ಕಾರ ಮಾಡೋದಕ್ಕೋಸ್ಕರ ವಿಧಿವತ್ತಾಗಿ ಪ್ರಣಾಮಗಳನ್ನು ಮಾಡಿ ನಾನು ಹೇಳಿದೆ. ಅಂದರೆ ಈಗ ಅವರು ಹಿರಿಯರು, ಗುರುಸ್ಥಾನದಲ್ಲಿ ಇರುವಂಥವ್ರು, ಅದಕ್ಕೋಸ್ಕರ ಮೊದಲು ಅವರಿಗೆ ನಮಸ್ಕಾರ ಮಾಡಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋದು ಜವಾಬ್ದಾರಿ ಅಲ್ವಾ. ಅದಕ್ಕೋಸ್ಕರ ಹೋಗಿ ನಾನು ಪ್ರಣಾಮ ಮಾಡಿ ಹೇಳಿದೆ, ಮುನಿವರರೇ, ನೀವು ನನ್ನ ಗುರುಗಳು, ಈಗ ನಾನು ನಿಮ್ಮ ಜೊತೆ ಯುದ್ಧ ಮಾಡಬೇಕಾಗಿರುವಂಥ ಸಂದರ್ಭ ಬಂದಿದೆ, ಅದಕ್ಕೋಸ್ಕರ ನೀವು ನಾನು ಗೆಲ್ಲೋ ಥರ ಆಶೀರ್ವಾದ ಮಾಡಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾರೆ. ಆಗ ಪರಶುರಾಮರು ಹೇಳ್ತಾರೆ, ಕುರುಶ್ರೇಷ್ಠನೇ, ಸಫಲತೆಯನ್ನು ಬಯಸುವಂತಹ ಪುರುಷರು ಹೀಗೆ ಮಾಡಬೇಕು. ಹೌದು, ನೀನು ಮಾಡ್ತಾ ಇರುವಂಥದ್ದು ಸರಿ ಇದೆ, ನಿನ್ನ ನಡವಳಿಕೆ ಸರಿಯಾಗಿದೆ. ತನಗಿಂತ ಹಿರಿಯರ ಜೊತೆ ಯುದ್ಧ ಮಾಡುವವರ ಧರ್ಮ ಇದೇ ಆಗಿದೆ. ನೀನೇನಾದರೂ ಈ ರೀತಿ ಬರಲಿಲ್ಲ ಅಂತಂದಿದ್ರೆ ನಾನು ನಿನಗೆ ಶಾಪನೇ ಕೊಟ್ಬಿಡ್ತಾ ಇದ್ದೆ. ಅಂದರೆ ನೀನು ನಡ್ಕೊಂಡಿರೋ ರೀತಿ ಇದೆಯಲ್ಲ, ಅದು ಸರಿಯಾಗಿದೆ. ನೀನು ಈ ರೀತಿ ನಡ್ಕೊಂಡಿರ್ಲಿಲ್ಲ ಅಂದರೆ ನಾನು ಶಾಪ ಕೊಡ್ತಾ ಇದ್ದೆ. ಆದರೆ ನೀನು ಬಂದು ನನ್ನ ಮುಂದೆ ಈ ರೀತಿ ಮಾತಾಡ್ತಾ ಇದೆಯಲ್ಲ, ನನ್ನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದೆಯಲ್ಲ, ಅಂದರೆ ಹಿರಿಯರ ಜೊತೆ ಯುದ್ಧ ಮಾಡಬೇಕಾದ್ರೆ ಇದು ನಡ್ಕೊಳ್ಬೇಕಾಗಿರುವಂಥ ರೀತಿ. ಈಗ ನೀನು ಎಚ್ಚರಿಕೆಯಿಂದ ಯುದ್ಧ ಮಾಡು, ನಾನು ನಿನಗೆ ಜಯದ ಆಶೀರ್ವಾದವನ್ನಂತೂ ಕೊಡೋದಿಲ್ಲ. ಯಾಕೆಂದರೆ ಇಲ್ಲಿಗೆ ನಿನ್ನನ್ನು ಗೆಲ್ಲಬೇಕು ಅಂತ ತಾನೇ ನಾನು ಬಂದಿರೋದು, ಅದಕ್ಕೋಸ್ಕರ ನೀನು ಗೆಲ್ಲಲಿ ಅಂತ ನಾನು ಆಶೀರ್ವಾದ ಕೊಡೋದಕ್ಕಾಗಲ್ಲ. ಹೋಗು, ಈಗ ಯುದ್ಧ ಮಾಡು, ನಾನು ನಿನ್ನ ನಡವಳಿಕೆಯಿಂದ ಬಹಳ ಪ್ರಸನ್ನನಾಗಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ, ಇಲ್ಲಿಂದ ತುಂಬಾ ವಿಷಯಗಳು ನಾವು ಕಲಿಯೋದಿರತ್ತೆ. ಅದನ್ನೆಲ್ಲ ನಾವು ಸ್ವಲ್ಪ ಗಮನ ಇಟ್ಟು ಅದನ್ನ ಕಲ್ತ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಮುಂದುವರೆದು ಹೇಳ್ತಾರೆ ಭೀಷ್ಮರು, ಆಗ ನಾನು ಮತ್ತೆ ಅವರಿಗೆ ಪ್ರಣಾಮಗಳನ್ನ ಮಾಡಿ ತಕ್ಷಣನೇ ರಥವನ್ನ ಏರಿ ಶಂಖವನ್ನ ನಾನು ಊದ್ದೆ. ನಂತರ ನಮ್ಮಿಬ್ಬರಲ್ಲಿ ಒಬ್ಬರನ್ನೊಬ್ಬರು ಪರಾಸ್ತಗೊಳಿಸುವಂತಹ ಇಚ್ಛೆಯಿಂದ, ಅಂದರೆ ಅವರನ್ನ ನಾನು ಸೋಲಿಸ್ಬೇಕು, ಅವರು ನನ್ನನ್ನು ಸೋಲಿಸ್ಬೇಕು, ಈ ರೀತಿಯ ಒಂದು ಮನಸ್ಸನ್ನು ಇಟ್ಕೊಂಡು ಬಹಳ ದಿನಗಳ ತನಕ ಯುದ್ಧ ನಡೀತಾ ಇತ್ತು. ಈ ಯುದ್ಧದಲ್ಲಿ ಪರಶುರಾಮರು ನನ್ನ ಮೇಲೆ 179 ಬಾಣಗಳನ್ನು ಬಿಟ್ಟರು.
ಆಗ ನಾನು ಈಟಿಯ ಜಾತಿಗೆ ಸೇರಿದ ಒಂದು ತೀಕ್ಷ್ಣವಾದಂತಹ ಬಾಣವನ್ನು ಬಿಟ್ಟು ಅವರ ಧನಸ್ಸಿರುತ್ತಲ್ಲ ಅದರ ತುದಿಯನ್ನೇ ಕತ್ತರಿಸಿ ಬೀಳಿಸ್ಬಿಟ್ಟೆ. ಮತ್ತೆ 100 ಬಾಣಗಳನ್ನು ಬಿಟ್ಟು ಅವರ ಶರೀರವನ್ನು ಕೂಡ ನಾನು ಗಾಯಗೊಳಿಸ್ದೆ. ಅದರಿಂದ ಅವರು ಪೀಡಿತರಾಗಿ ಅಂದರೆ ನೋವಾಗಿ ಅವರು ಪ್ರಜ್ಞೆ ತಪ್ಪಿದ್ರು. ಇದರಿಂದ ನನಗೆ ಬಹಳ ದಯೆ ಬಂತು. ಅಂದರೆ ಅವರು ಗುರುಗಳೇ ಅಲ್ವಾ, ಸೊ ಪ್ರಜ್ಞೆ ತಪ್ಪಿಟ್ರಲ್ಲ ಅಂತಂದ್ಬಿಟ್ಟು ದಯೆ ಬಂತು. ಮತ್ತು ಧೈರ್ಯವನ್ನು ತಂದ್ಕೊಂಡು ಹೇಳಿದೆ ನಾನು, ಯುದ್ಧ ಮತ್ತು ಕ್ಷಾತ್ರ ಧರ್ಮಕ್ಕೆ ಧಿಕ್ಕಾರವಿರಲಿ ಅಂತ. ಯಾಕಂದರೆ ಗುರುಗಳ ಮೇಲೇ ಬಾಣ ಬೀಳುವಂಥ ಒಂದು ಸಂದರ್ಭ ಬಂದಿದೆಯಲ್ಲ, ಅದಕ್ಕೋಸ್ಕರ. ಆಮೇಲೆ ನಾನು ಅವರ ಮೇಲೆ ಇನ್ನೂ ಬಾಣಗಳನ್ನು ಬಿಡಕ್ಕೆ ಹೋಗಲಿಲ್ಲ. ಯಾಕಂದರೆ ಅವ್ರು ಆಲ್ರೆಡಿ ಮೂರ್ಛೆ ತಪ್ಪಿ ಬಿದ್ದಿದ್ರಲ್ವ, ಅದಕ್ಕೋಸ್ಕರ. ಅಷ್ಟರಲ್ಲಿ ಆ ದಿನ ಮುಗಿದು ಸೂರ್ಯದೇವ ಪೃಥ್ವಿಯನ್ನು ಸಂತಪ್ತಗೊಳಿಸಿ ಅಸ್ತಾಚಲದ ಕಡೆಗೆ ಹೋದ. ಅಂದರೆ ಸೂರ್ಯಾಸ್ತವಾಯಿತು. ಅಂದರೆ ಏನು, ಸೂರ್ಯ ಮುಳುಗದ ಮೇಲೆ ಯುದ್ಧ ಮಾಡೋ ಹಾಗಿಲ್ವಲ್ಲ, ಸೊ ಅದಕ್ಕೆ ನಮ್ಮ ಯುದ್ಧ ನಿಂತೋಯ್ತು ಅಂತಂದ್ಬಿಟ್ಟು ಭೀಷ್ಮರು ಇಲ್ಲಿ ಕಥೆಯನ್ನು ಹೇಳಿದ್ದಾರೆ. ಮುಂದುವರೆದು ಏನಾಗುತ್ತೆ ಅವರಿಬ್ಬರ ನಡುವೆ ಮತ್ತೆ ಯುದ್ಧ ಆಗತ್ತಾ ಇಲ್ವಾ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.